ಆಸ್ಟ್ರೇಲಿಯಾದ ಪರ್ತ್ ಸ್ಟೇಡಿಯಂನಲ್ಲಿ ಶುಕ್ರವಾರ ಆರಂಭವಾಗಲಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ದ್ವಿತೀಯ ಟೆಸ್ಟ್ ಪಂದ್ಯಕ್ಕಾಗಿ ಎರಡೂ ತಂಡಗಳು ಸಜ್ಜಾಗಿವೆ. ಮೊದಲ ಪಂದ್ಯ ಗೆದ್ದು 1-0 ಮುನ್ನಡೆಯಲ್ಲಿರುವುದರಿಂದ ಭಾರತ ಸಹಜವಾಗಿಯೇ ಉತ್ಸಾಹದಲ್ಲಿದೆ. ಬೌಲರ್ಗಳಿಗೆ ಕೊಂಚ ಅನುಕೂಲ ಮಾಡಿಕೊಡುವ ಪರ್ತ್ ಪಿಚ್ನಲ್ಲಿ ಭಾರತ ಗೆಲ್ಲೋದು ಸುಲಭವಿಲ್ಲ ಎಂಬ ಮಾತುಗಳು ಕೇಳಿಬಂದಿರುವುದು ನಿಜ. ಆದರೆ ಸರಣಿಯನ್ನ ಜಯಿಸಿ ಇತಿಹಾಸ ನಿರ್ಮಿಸುವ ಯೋಜನೆಯಲ್ಲಿರುವುದರಿಂದ ಭಾರತ ಗೆಲುವಿಗಾಗಿ ಹೋರಾಡಲು ತಯಾರಿಯಾಗಿ ನಿಂತಿದೆ. ಅಡಿಲೇಡ್ನಲ್ಲಿ ನಡೆದಿದ್ದ ಮೊದಲ ಟೆಸ್ಟ್ನಲ್ಲಿ ಭಾರತ 31 ರನ್ಗಳ ಜಯವನ್ನ ದಾಖಲಿಸಿತ್ತು. ಅದು ಸಹ ಕೆಎಲ್ ರಾಹುಲ್ ಅವರು ಕೊನೆಯ ಕ್ಷಣದಲ್ಲಿ ಪಡೆದ ಕ್ಯಾಚ್ ಪಂದ್ಯಕ್ಕೆ ತಿರುವನ್ನ ನೀಡಿತ್ತು. ಇಲ್ಲದಿದ್ದರೆ ಮೊದಲ ಟೆಸ್ಟ್ ಫಲಿತಾಂಶ ಆತಿಥೇಯರ ಪರ ವಾಲುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಗಾಯಾಳುಗಳಾಗಿರುವ ಅಶ್ವಿನ್ ಮತ್ತು ರೋಹಿತ್ ಶರ್ಮಾ ದ್ವಿತೀಯ ಟೆಸ್ಟ್ಗಾಗಿ ಪ್ರಕಟಿತ ಭಾರತ ತಂಡದಲ್ಲಿ ಸ್ಥಾನವನ್ನ ಪಡೆದಿಲ್ಲ. ರೋಹಿತ್ಗೆ ಬೆನ್ನು ನೋವಾದರೆ ಅಶ್ವಿನ್ ಅವರು ಕಿಬ್ಬೊಟ್ಟೆ ನೋವಿನಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಆರಂಭಿಕರಾಗಿ ಕೆಎಲ್ ರಾಹುಲ್ ಮತ್ತು ಮುರಳಿ ವಿಜಯ್ ತಂಡದಲ್ಲಿ ಉಳಿದುಕೊಂಡಿದ್ದಾರೆ. ಮೊದಲ ಟೆಸ್ಟ್ನಲ್ಲಿ ಸ್ಥಾನ ಪಡೆದಿದ್ದ ಆಸ್ಟ್ರೇಲಿಯಾದ ಆರೋನ್ ಫಿಂಚ್ ಮತ್ತು ಮಿಚೆಲ್ ಸ್ಟಾರ್ಕ್ ವೈಫಲ್ಯವನ್ನ ಪ್ರದರ್ಶಿಸಿದರು. ಇದಕ್ಕೆ ಇಬ್ಬರು ಟೀಕೆಗೆ ಒಳಗಾಗಿದ್ದರು ಕೂಡ. ಆದರೆ ದ್ವಿತೀಯ ಟೆಸ್ಟ್ ವೇಳೆ ಫಿಂಚ್ ಅವರು ಬ್ಯಾಟಿಂಗ್ ವಿಭಾಗದಲ್ಲಿ, ಸ್ಟಾರ್ಕ್ ಬೌಲಿಂಗ್ ವಿಭಾಗದಲ್ಲಿ ಚೇತರಿಕೆ ತೋರಿಸಿಕೊಳ್ಳುವ ನಿರೀಕ್ಷೆ ಇದೆ. ಇನ್ನುಳಿದಂತೆ ತಂಡ ಇಂತಿದೆ: ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ಮುರಳಿ ವಿಜಯ್, ಚೇತೇಶ್ವರ ಪೂಜಾರ, ಅಜಿಂಕ್ಯ ರಹಾನೆ, ಹನುಮ ವಿಹಾರಿ, ರಿಷಬ್ ಪಂತ್, ರವೀಂದ್ರ ಜಡೇಜಾ, ಇಶಾಂತ್ ಶರ್ಮಾ, ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಶಮಿ, ಭುವನೇಶ್ವರ್ ಕುಮಾರ್, ಉಮೇಶ್ ಯಾದವ್. ಇನ್ನು ಆಸ್ಟ್ರೇಲಿಯಾ ತಂಡವನ್ನ ಗಮನಿಸಿದರೆ ಟಿಮ್ ಪೈನ್, ಮಾರ್ಕಸ್ ಹ್ಯಾರಿಸ್, ಆರೋನ್ ಫಿಂಚ್, ಉಸ್ಮಾನ್ ಕವಾಜಾ, ಟ್ರಾವಿಸ್ ಹೆಡ್, ಶಾನ್ ಮಾರ್ಷ್, ಪೀಟರ್ ಹ್ಯಾಂಡ್ಸ್ಕಂಬ್, ನೇಥನ್ ಲಿಯಾನ್, ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮ್ಮಿನ್ಸ್, ಜೋಶ್ ಹ್ಯಾಜೆಲ್ವುಡ್. ಇನ್ನು ಪರ್ತ್ ಸ್ಟೇಡಿಯಂನಲ್ಲಿ ಶುಕ್ರವಾರದಂದು ಭಾರತೀಯ ಕಾಲಮಾನ 7:50 ಸುಮಾರಿಗೆ ಪಂದ್ಯ ಆರಂಭಗೊಳ್ಳಲಿದೆ. ಸೋನಿ ನೆಟ್ವರ್ಕ್ಸ್ ಪಂದ್ಯವನ್ನ ನೇರ ಪ್ರಸಾರಗೊಳಿಸಲಿದೆ.